ಹೊಳ್ಯಾಗ ಕೈಕಾಲು ಮುಖ ತಕ್ಕೊಂಡು ನಮ್ಮ ದೋಸ್ತ ಸೀದಾ ಗುಡಿ ಮುಂದೆ ಬಂದು ಬೈಕ್ ಪಾರ್ಕ್ ಮಾಡಿ ದೇವ್ರಿಗೆ ಕಾಯಿ ಮತ್ತು ಒಳ್ಳೆಣ್ಣೆ ತಗೊಂಡು ಗೋಪುರಕ್ಕೊಂದು ದೊಡ್ಡ ನಮಸ್ಕಾರ ಮಾಡಿ ಒಳಗೆ ಹೋದೆವು. ಇತಿಹಾಸ ಏನು ಹೇಳ್ತದಂದ್ರೆ ಈ ಹನುಮಪ್ಪಗೆ ಏಳೂರು ಒಡೆಯ ಅಂತಾರೆ. ಯಾಕಂದ್ರೆ ಸುತ್ತಮುತ್ತ 7 ಹಳ್ಳಿಗೂ ಇದು ಒಂದೇ ಹನುಮಪ್ಪನ ಗುಡಿ ಐತಿ. ಮೊದಲು 7 ಊರೇಶ ಅಂತಿದ್ರು, ಈಗ ಯಲಗೂರು ಅಂತ ಕರೀತಾರೆ. ಪ್ರತಿ ವರ್ಷ ಹನುಮ ಜಯಂತಿಗೆ ಹನುಮಪ್ಪಗೆ ಇಲ್ಲಿ ವಿಶೇಷ ಅಲಂಕಾರ ಮಾಡಿರ್ತಾರೆ. ಈ ವರ್ಷ ಏನಪ್ಪ ವಿಶೇಷ ಅಂದ್ರೆ ಮಾವಿನ ಹಣ್ಣಿನ ಅಲಂಕಾರ ಮಾಡಿರ್ತಾರೆ. ಅದು ನೋಡಿ ನಮ್ಮ ಮನಸ್ಸಿಗೆ ಬಹಳ ಆನಂದ ಆಯಿತು. ಅಲ್ಲಿ ಸಣ್ಣ ಪೂಜಾರಿ ಒಬ್ಬರು ಮಂಗಳಾರತಿ ಮಾಡಿ ನಮಗೆ ಆರತಿ ಕೊಟ್ಟರು. ನಾವು ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ಆರತಿ ತಗೊಂಡೆವು. ಹನುಮ ಜಯಂತಿ ಇರುವುದರಿಂದ ಇಲ್ಲಿ ಮುಂಜಾನೆಯಿಂದ ಗದ್ದಲ ಭಾಳ ಇತ್ತಂತ ಮಂದಿ ಹೇಳಕತ್ತಿದ್ರು. ನಾವು ಸಂಜೆಗೆ ಹೋಗಿದ್ವಿ, ಅದಕ್ಕೆ ನಮಗೆ ಆರಾಮಾಗಿ ದರ್ಶನ ಆಯಿತು. ನೀವು ಹನುಮಪ್ಪನ ಭಕ್ತರಿದ್ರೆ ಒಂದು ಸಲ ಈ ಗುಡಿಗೆ ಬರಲೇಬೇಕು. ಗುಡಿಗೆ 2 ಸುತ್ತು ಹಾಕಿ ನಮ್ಮ ದೋಸ್ತ ಪ್ರಸಾದ ಎಲ್ಲ ತೊಗೊಂಡು ಹೊಳ್ಳಿ ನಮ್ಮ ಊರಿಗೆ ಹೊಂಟಿವಿ. ನೀವು ಯಾರ್ಯಾರು ಹನುಮಪ್ಪನ ಭಕ್ತರದಿರಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ. ಇಲ್ಲಿಗೆ ಇವತ್ತಿನ ಲಾಗ್ ಮುಗೀತು. ಮುಂದಿನ ವಿಡಿಯೋದಾಗ ಸಿಗೋಣಂತ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಬಾಯ್. ಸರ್ವೇ ಜನ ಸುಖಿನೋ ಭವಂತು.